ಬೈಬಲ್ನಲ್ಲಿ ಈ ಕತೆ ಮರೆತ ಕತೆ. ಈ ಕತೆ ಚಿಕ್ಕದು, ಆದರೆ ಸತ್ಯ ದೊಡ್ಡದು. ನೀವು ಕೇಳಿರದ ಬೈಬಲ್ ಕತೆ ಇದು. ದೇವರು ಈ ಕಥೆಯ ಮೂಲಕ ನಿಮ್ಮೊಡನೆ ಮಾತನಾಡಬಹುದು. ಹಲೋ ಫ್ರೆಂಡ್ಸ್, ಇದು ಬೈಬಲ್ ನೀತಿ ಕಥೆಗಳು, ಬೈಬಲ್ನ ಮರೆತು ಹೋದ ಚಿಕ್ಕ ಕಥೆಗಳ ಸರಣಿ. ಪ್ರಿಯ ಸ್ನೇಹಿತರೆ, ಇಂದು ನಾವು ಬೈಬಲ್ನಲ್ಲಿ ಬರುವ ಒಂದು ಸಣ್ಣ ಆದರೆ ಅದ್ಭುತವಾದ ಸಂಘಟನೆ ಒಂದನ್ನು ನೋಡೋಣ. ಇದು 2 ಅರಸುಗಳು ಅಧ್ಯಾಯ 6 ವಾಕ್ಯ 1-7 ಈ ಸಂಘಟನೆಯು ನಮಗೆ ಕಲಿಸುವುದು ದೇವರು ಹೇಗೆ ನಮ್ಮ ಸಣ್ಣ ಸಣ್ಣ ತೊಂದರೆಗಳನ್ನು ಗಮನಿಸುತ್ತಾನೆ ಮತ್ತು ಸಹಾಯ ಮಾಡುತ್ತಾನೆ ಎನ್ನುವುದನ್ನು. ಪ್ರವಾದಿಗಳ ಮಂಡಳಿಯವರು ಎಲಿಷನಿಗೆ ಹೇಳಿದರು, ಗುರುವೇ, ನಾವು ನಿಮ್ಮ ಜೊತೆಯಲ್ಲಿ ವಾಸಿಸುತ್ತಿರುವ ಈ ಸ್ಥಳವು ನಮಗೆ ಬಹಳ ಇಕ್ಕಟ್ಟಾಗಿದೆ. ದಯವಿಟ್ಟು ನಾವು ಯೋರ್ದನ್ ನದಿಗೆ ಹೋಗಿ ಅಲ್ಲಿಂದ ಪ್ರತಿಯೊಬ್ಬನೂ ಒಂದೊಂದು ತೊಲೆಯನ್ನು ಕಡಿದುಕೊಂಡು ಬಂದು ನಮಗೆ ವಾಸಿಸಲು ಒಂದು ಸ್ಥಳವನ್ನು ಕಟ್ಟಿಕೊಳ್ಳೋಣ ಎಂದಾಗ ಎಲಿಷನು ಹೋಗಿರಿ ಎಂದು ಹೇಳಿದನು. ಆಗ ಅವರಲ್ಲಿ ಒಬ್ಬನು ಹೇಳಿದನು, ದಯವಿಟ್ಟು ನೀವು ನಮ್ಮ ಜೊತೆ ಬನ್ನಿ ಎಂದು ಬೇಡಿದನು. ಎಲಿಷ ಹೇಳಿದರು, ಸರಿ, ನಡೆಯಿರಿ, ನಾನು ಬರುತ್ತೇನೆ ಎಂದು. ಹಾಗೆ ಅವರು ಎಲ್ಲರೂ ಯೋರ್ದನ್ ನದಿಗೆ ಹೋದರು. ಅಲ್ಲಿ ಅವರು ಮರಗಳನ್ನು ಕಡಿಯಲು ಆರಂಭಿಸಿದರು. ಒಬ್ಬ ಯುವಕ ತನ್ನ ಸ್ನೇಹಿತನಿಂದ ಎರವಲು ತಂದ ಕೊಡಲಿಯಿಂದ ತೊಲೆಯನ್ನು ಕಡಿಯುತ್ತಿದ್ದನು. ಆಗ ಹಠಾತ್ ಆ ಕೊಡಲಿಯ ಕಬ್ಬಿಣದ ತಲೆ ಬೇರ್ಪಟ್ಟು ನದಿಯ ನೀರಿಗೆ ಬಿದ್ದುಬಿಟ್ಟಿತು. ಆ ಯುವಕ ಭಯದಿಂದ ಕೂಗಿದನು, ಅಯ್ಯೋ ಗುರುವೇ, ಇದು ನಾನು ಎರವಲು ತಂದಿದ್ದ ಕೊಡಲಿ, ಈಗ ಏನು ಮಾಡುವುದು? ಎಲಿಷಾ ಆ ಹುಡುಗನನ್ನು ಕೇಳಿದರು, ಅದು ಎಲ್ಲಿ ಬಿದ್ದಿತು? ಆ ಯುವಕ ಆ ಸ್ಥಳವನ್ನು ತೋರಿಸಿದನು. ಎಲಿಷಾ ಒಂದು ಸಣ್ಣ ಮರದ ಕಟ್ಟಿಗೆಯನ್ನು ಕತ್ತರಿಸಿ ನೀರಿಗೆ ಹಾಕಿದರು. ಆಗ ಅದ್ಭುತವಾಯಿತು, ಆ ಕಬ್ಬಿಣದ ತಲೆ ನೀರಿನ ಮೇಲೆ ತೇಲಿ ಬಂದಿತು. ಎಲಿಷಾ ಹೇಳಿದರು, ಅದನ್ನು ಎತ್ತಿಕೊಳ್ಳು. ಹಾಗೆ ಆ ಯುವಕ ಕೊಡಲಿಯ ತಲೆಯನ್ನು ತೆಗೆದುಕೊಂಡನು. ಎಲ್ಲರೂ ಆಶ್ಚರ್ಯದಿಂದ ಎಲಿಷನನ್ನು ನೋಡಿದರು. ಪ್ರಿಯರೇ, ಈ ಸಣ್ಣ ಕತೆ ನಮಗೆ ತುಂಬ ದೊಡ್ಡ ಪಾಠ ಕಲಿಸುತ್ತದೆ. ದೇವರು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ನೋಡುತ್ತಾನೆ. ನಾವು ಎರವಲು ತಂದ ವಸ್ತು ಕಳೆದು ಹೋದರೂ, ನಮ್ಮ ತೊಂದರೆಗಳು ಚಿಕ್ಕದಾಗಿದ್ದರೂ ಅವನು ನಮಗೆ ಸಹಾಯ ಮಾಡುತ್ತಾನೆ. ನಾವು ಕೇವಲ ಅವನಿಗೆ ಪ್ರಾರ್ಥಿಸಬೇಕು ಮತ್ತು ನಂಬಿಕೆಯಿಂದ ಕೈಚಾಚಬೇಕು. ಎಲಿಷನಂತೆ ದೇವರು ಒಂದು ಸಣ್ಣ ಕಟ್ಟಿಗೆಯನ್ನು ನೀರಿಗೆ ಹಾಕುತ್ತಾನೆ. ಯೇಸುವಿನ ಶಿಲುಬೆಯ ಮರ ನಮ್ಮ ಪಾಪದ ಆಳದಿಂದ ನಮ್ಮನ್ನು ಮೇಲಕ್ಕೆ ತೇಲಿಸುತ್ತದೆ. ನಮ್ಮ ಕಳೆದು ಹೋದ ಉತ್ಸಾಹ, ನಂಬಿಕೆ, ಶಕ್ತಿ ಎಲ್ಲವನ್ನು ಆತನು ಮರಳಿಕೊಡುತ್ತಾನೆ. ದೇವರು ನಮ್ಮ ಎಲ್ಲ ಅಗತ್ಯಗಳನ್ನು ತಿಳಿದಿದ್ದಾನೆ. ಆತನು ನಮ್ಮ ಜೊತೆ ಇದ್ದಾನೆ. ಈ ಕಥೆಯ ಮೂಲಕ ನಾವು ಕಲಿಯುವುದು, ಯಾವುದೇ ವಿಷಯ ಚಿಕ್ಕದಾಗಿರಲಿ, ದೇವರಿಗೆ ಅದು ದೊಡ್ಡದು. ಆತನು ಅದನ್ನು ಪರಿಹರಿಸುತ್ತಾನೆ. ಈ ಕಥೆಯನ್ನು ನೆನಪಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಇರಿಸಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.